ಕೈಗಾ ಎನ್ಪಿಸಿಎಲ್ ಅನ್ನ 321 ಹುದ್ದೆಗಳಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು ಎಂದು ಆಗ್ರಹಿಸಿ ಕಾರವಾರದಿಂದ ಕೈಗಾವರೆಗೆ 56 ಕಿಲೋಮೀಟರ್ ಪಾದಯಾತ್ರೆ ನಡೆಸಲಾಗಿತ್ತು. ಈ ವೇಳೆ ಮುಂದಿಟ್ಟಿದ್ದ 10 ಬೇಡಿಕೆಗಳಲ್ಲಿ 7 ಬೇಡಿಕೆಗಳನ್ನು ಈಡೇರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದು, ಅದನ್ನು ಪಾಲಿಸದೇ ಇದ್ದರೆ ಸ್ಥಳೀಯರಿಗೆ ಉದ್ಯೋಗದಲ್ಲಿ ಅವಕಾಶ ನೀಡದೇ ಇದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ನಾಯ್ಕ್ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲ್ಲಾಪುರ ಕೆರವಡಿ ರಸ್ತೆ ಅಭಿವೃದ್ಧಿಗೆ 25 ಕೋಟಿ ಮಂಜೂರಾಗಿ ಟೆಂಡರ್ಸ್ ಪೂರ್ಣಗೊಂಡಿದ್ದು, ಕಾರವಾರ ಕ್ರಿಮ್ಸ್ಗೆ ಸಿಟಿ ಸ್ಕ್ಯಾನ್ ಸೌಲಭ್ಯ ಹಾಗೂ 2 ವೆಂಟಿಲೇಟರ್ ಆಂಬ್ಯುಲೆನ್ಸ್ಗಳನ್ನು ಒದಗಿಸುವ ಭರವಸೆ ದೊರೆತಿದೆ ಎಂದು ತಿಳಿಸಿದರು. ಕೈಗಾ 5 ಮತ್ತು 6ನೇ ಘಟಕಗಳಲ್ಲಿ 75% ಉದ್ಯೋಗವನ್ನು ಸ್ಥಳೀಯರಿಗೆ ನೀಡಲು ಸಮ್ಮತಿ ಸೂಚಿಸಲಾಗಿದ್ದು, ನೀಟ್, ಸಿಇಟಿ, ಜೆಇಇ ಹಾಗೂ ಕೆಎಎಸ್ ಪರೀಕ್ಷೆಗಳಿಗೆ ತರಬೇತಿ ನೀಡಲು ಸಹ ಒಪ್ಪಿಗೆ ದೊರೆತಿದೆ ಎಂದರು. ಸಿಎಸ್ಆರ್ ನಿಧಿಯಡಿ 103 ಶಾಲೆಗಳ ಅಭಿವೃದ್ಧಿ, ಅತಿಥಿ ಶಿಕ್ಷಕರ ಹಾಗೂ ಬಿಇಒಗಳ ವೇತನ ಭರಿಸಲಾಗುತ್ತಿದೆ ಎಂದು ಹೇಳಿದರು. ಕಾರವಾರದಿಂದ ಕೈಗಾಕ್ಕೆ ತೆರಳುವ ಭಾರಿ ವಾಹನಗಳ ಸಮಸ್ಯೆಗೆ ಪರಿಹಾರ ರಸ್ತೆ ಹಾಗೂ ಕದ್ರಾ ಸೇತುವೆ ನಿರ್ಮಾಣಕ್ಕೆ ಸಿಎಸ್ಆರ್ ಅನುದಾನ ಬಳಸುವ ಭರವಸೆ ನೀಡಲಾಗಿದೆ. 321 ಹುದ್ದೆಗಳ ನೇಮಕಾತಿಯಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಅನ್ಯಾಯವಾದರೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ರಾಘು ನಾಯ್ಕ್ ಎಚ್ಚರಿಸಿದರು. ಮಲ್ಲಾಪುರ ಕೆರವಡಿ ರಸ್ತೆ ಹಾಳಾಗಿ ಬಹಳಷ್ಟು ಚಿಕ್ಕ ಬಾಲಕಿ ಕೂಡ ಆದ್ರೆ ಒಂದು ಟ್ರಕ್ ಅಲ್ಲಿ ನಿಂತ್ಕೊಂಡು ಕೂಡ ಸಾವನ್ನಪ್ಪಿದ್ದು, ಬಹಳಷ್ಟು ಜನರಿಗೆ ಅಲ್ಲಿ ಅನ್ಯಾಯ ಆಗ್ತಾ ಇತ್ತು. ಮಲ್ಲಾಪುರ ಕೆರವಡಿ ರಸ್ತೆಯಲ್ಲಿ ಆ ರಸ್ತೆಗೆ ನಾವು ನಮ್ಮ ಒಂದು ಮನವಿಯಲ್ಲಿ ಕೂಡ ಒಂದು ರಸ್ತೆ ಬಗ್ಗೆ ಕೂಡ ಹಾಕಿದ್ವಿ. ಈಗಾಗಲೇ ಆ ರಸ್ತೆಗೆ ಆ ಟೆಂಡರ್ ಕೂಡ ಈಗಾಗಲೇ ಆಗಿದೆ. ಸ್ವಲ್ಪ ಮಳೆ ನಿಂತ ಮೇಲೆ ಅವರು ಆ ರಸ್ತೆಯನ್ನ ಡಾಂಬರೀಕರಣ ರಸ್ತೆ ಅದು 25 ಕೋಟಿದ್ದು ಮತ್ತೆ ಬೀರ್ತಾಗ್ತಾ ಇದೆ. ರಸ್ತೆ ಬೀರ್ತಾಗಿ ಸೈಡಿಗೆ ಎಲ್ಲ ಲೈಟ್ಗಳು ಕೂಡ ಸೈಡಿಗೆ ಹಾಕ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ ನೋಡ್ತಾ ಇದ್ದೀರಿ ನೀವು, ಮೊನ್ನೆ ಒಂದು ದೊಡ್ಡ ಲಾರಿ ಕೂಡ ಅವರು ಬಿತ್ತು. ಅದಕ್ಕಾಗಿ ಅವರು ರಸ್ತೆನ ನಾವು ಬಿರ್ತು ಮಾಡಿ ಅಲ್ಲಿ ಜನರಿಗೆ ಯಾವುದೋ ಜನರದ್ದು ಒಂದು ಸ್ವಲ್ಪ ಮನೆ ಏನಾದ್ರು ಇದ್ರೆ ಅವ್ರಿಗೆ ಪರಿಹಾರ ಕೊಡ್ಕೊಂಡು ನಾವು ಈ ರಸ್ತೆಯನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ನಮ್ಮ ಇವರು NPCಯ ಸಾಯಿ ಡೈರೆಕ್ಟರ್ ವಿನೋದ್ ಕುಮಾರ್ ಸರ್ ಅವರು, ತಿಪ್ಪೇಸ್ವಾಮಿ ಅವರು, ಚೇರ್ಮನ್ HR ಸುವರ್ಣ ನೌಕರ್ ಅವರು, ಹಾಗೆ ಒಂದು 7-8 ಜನ ಆಫೀಸರ್ಸ್ ಕೂಡ ನಮಗೆ ಕರೆದು ಒಂದು ಮೀಟಿಂಗ್ ಮಾಡೋದು. ನಾವು ಅವ್ರಿಗೆ ಹೇಳಿದ್ವಿ, ಸರ್ ನಾವು ಈಗಾಗಲೇ ಪಾದಯಾತ್ರೆ ಮಾಡಿಕೊಂಡು ಸುಮಾರು 3 ತಿಂಗಳು ಆಗೋಗಿದೆ. ನಾವು ತಮಗೊಂದು ಮನವಿ ಕೂಡ ನೀಡಿದ್ವಿ. ಇಷ್ಟು ದೂರ ಬಂದ್ಕೊಂಡು ನಾವು ಒಂದು ಮನವಿ ನೀಡಿದ್ವಿ ಪಾದಯಾತ್ರೆಗೆ, ನೀವು ಅದಕ್ಕೆ ಯಾವುದೇ ಕೂಡ ನಮಗೆ ರೆಸ್ಪಾನ್ಸ್ ನೀಡಲಿಲ್ಲ. ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಾಗಲಿ ಎಲ್ಲರೂ ಕೂಡ ಒಂದು ಮನವಿ ನೀಡಿದ್ರೆ, ಯಾವುದೋ ಒಂದು ಸಚಿವರಿಗಾಗಲಿ ಶಾಸಕರಿಗೆ ಮನವಿ ನೀಡಿದ್ರು ಕೂಡ ಸಡನ್ಲಿ ಒಂದು 15 ದಿವಸ ಇಲ್ಲ 20 ದಿವಸದಲ್ಲಿ ನಮಗೆ ಅದರ ರಿಪ್ಲೈ ಬರುತ್ತೆ. ಅದು ಒಂದು ನೀವು ರಿಪ್ಲೈ ಯಾಕೆ ಕೊಡಲಿಲ್ಲ ಅಂತ ನಾನು ಫೋನ್ ಮಾಡಿದ್ದೆ ಸುವರ್ಣ ನೌಕರ್ ಮೇಡಮ್. ಕೈಗಾದಲ್ಲಿ 321 ಏನು ಉದ್ಯೋಗ ಉದ್ಯೋಗವಿತ್ತು, 321 ಲೋಕಲ್ ವಿದ್ಯಾರ್ಥಿಗಳ ಒಂದು ಎಕ್ಸಾಮ್ ಇತ್ತು. ಆ ಎಕ್ಸಾಮ್ ಅನ್ನ ಕೈಗಾ NPCದವ್ರು ಏನ್ ಮಾಡಿದ್ರು ಅಂದ್ರೆ, ನಮ್ಮ ಕಾರವಾರ ಜಿಲ್ಲಾ ಕೇಂದ್ರನ ಬಿಟ್ಟು ಹೊರ ಜಿಲ್ಲೆಗೆ ಪರೀಕ್ಷೆಯನ್ನ ಮಾಡಿದ್ರು. ಅದಕ್ಕೆ ವಿರೋಧವಾಗಿ ಮತ್ತೆ ಇನ್ನೊಂದಂದ್ರೆ ನಮ್ಮ ಸ್ಥಳೀಯರಿಗೆ ಉದ್ಯೋಗ ನೀಡಬೇಕು ಹೇಳ್ಕೊಂಡು ನಾವು ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ವಿ. ಆ ಪಾದಯಾತ್ರೆ ಮಾಡಿದ್ರು. ಈಗಾಗಲೇ ನಾವು 3-4 ತಿಂಗಳು ಆಗೋಗಿದೆ. ಆ ಪಾದಯಾತ್ರೆಯಲ್ಲಿ ಕೊಟ್ಟಿದ್ವಿ. ಆ 10 ಬೇಡಿಕೆಯಲ್ಲಿ ಅವರು 7 ಬೇಡಿಕೆಯನ್ನ ನಮ್ದು ನೆರವೇರಿಸ್ತಾರೆ ಅಂತ ಹೇಳ್ಕೊಂಡು ಈಗಾಗಲೇ ಭರವಸೆಯನ್ನು ನೀಡಿದ್ದಾರೆ. ಕೈಗಾದಲ್ಲಿ ಈಗಾಗಲೇ ನಾವು ನಮ್ಮ ಜಮೀನು ಮನೆ ಎಲ್ಲ ಮಠನ ಕಳೆದುಕೊಂಡಿದ್ದೇವೆ. ಆದರೂ ಕೂಡ ನಮ್ಮ ಸ್ಥಳೀಯರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಪಾದಯಾತ್ರೆ ಮಾಡಿಕೊಂಡು ಅವ್ರನ್ನ ಬಿಸಿ ತಟ್ಟಿದ್ವಿ, ಶಾಲೆಯಲ್ಲಿ ಮಲಗಿದ್ವಿ. ಕನ್ನಡ ಶಾಲೆಯಲ್ಲಿ ಕೂಡ ಮಲಗಿ ಅವ್ರೊಂದು ಬಿಸಿ ತಟ್ಟುವ ಅಂತ ಬಿಸಿ ತಟ್ಟಿದ್ವಿ. ಅದರಲ್ಲಿ ನಮ್ದೊಂದು ಸುದ್ದಿಗೋಷ್ಠಿಯಲ್ಲಿ HF ದೊಡ್ಡಣ್ಣನವರ್, ಶಂಕರ್ ಗುನಿಗಿ, ಉದಯ್ ನಾಯ್ಕ್, ಕಾಶಿ ಬಂಟ್, ಸಂದೀಪ್ ನಾಯ್ಕ್, ಅವರ್ಸ ಗೌರೀಶ್ ನಾಯ್ಕ್, ರಾಜೇಶ್ ನಾಯ್ಕ್ ಚೆಂಡಿಯಾ, ಚಂದ್ರಕಾಂತ್ ನಾಯ್ಕ್, ರಮೇಶ್ ಗೌಡ, ರಮಾಕಾಂತ್ ಗುನಿಗಿ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.